ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ಟಾಪಿಕ್ ಗೊತ್ತಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಇವತ್ತು ನ್ಯೂಜಿಗಳು ಬೆಟ್ಟಕ್ಕೆ ಬಂದಿದ್ದೀವಿ. ಅಂದರೆ ಬ್ಲಾಗ್ ನಂಬರ್ 10 ಅಂತ ಹೇಳ್ತಾರೆ. ಇದು ನ್ಯೂಜಿಗಳು ಬೆಟ್ಟ ಬಂದು ಜಗ್ಗೋಸ್ ಬೆಟ್ಟ ಅಂತ ಹೇಳ್ತಾರೆ. ಈ ಬನ್ನಿ ಒಂದು ಪ್ರೀವಿ ತೋರಿಸ್ತೀನಿ. ಗಾಯ್ಸ್ ನೋಡ್ತಿದ್ದೀರಲ್ಲ, ಏನು ಸೈಕ್ ಅಂದರೆ ಸೈಕ್ ಇದೆ ಅಂತಲೇ ಹೇಳ್ಬೋದು. ಈಗ ಬನ್ನಿ ಪ್ಲೇಸ್ ನಂಬರ್ 1 ಹೋಗೋಣ. ಈ ನ್ಯೂಜಿಗಳು ಬೆಟ್ಟದಲ್ಲಿ ಇದು ಬಂದ್ಬಿಟ್ಟು ದಬೋಸ್ಪೇಟಲ್ಲಿ ಇರೋದು ಗೈಸ್. ದಬೋಸ್ಪೇಟಲ್ಲಿ ಸ್ವಲ್ಪ ಹಿಂದೆ ಬಂದರೆ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಅಲ್ಲಿ ಸ್ವಲ್ಪ ಕೆಲವು ಜನಗಳು ಹೋಗ್ತಿದ್ದಾರೆ ನೋಡಿ. ಅಲ್ಲಿಂದ ನಾವು ಈಗ ಸೀದಾ ಬೆಟ್ಟದ ಮೇಲೆ ಹೋಗೋದು ಗೈಸ್. ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗೋದು. ಈಗ ರಿವ್ಯೂ ನೋಡಿದ್ದೈತಲ್ಲ, ಬನ್ನಿ ವಾಪಸ್ ಬ್ಯಾಕ್ ಟು ಬ್ಯಾಕ್ ಬನ್ನಿ ಬೆಟ್ಟ ಹತ್ತಕ್ಕೆ ಟ್ರಕ್ಕಿಂಗ್ ಟೈಪ್ ಗೈಸ್. ಏನು ಗೈಸ್, ಈ ವ್ಲಾಗ್ 2 ಯಾರೋ ಹೊಸ್ದಾಗಿ ವಿಸಿಟ್ ಮಾಡಿದ್ದಾರೆ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ 100 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಈಗ ಹೋಗ್ತಾ ಇದ್ದೀವಿ. ಇನ್ನೇನು ಗೈಸ್, ಈಗ ಏನೋ ಒಂಥರ ಗೈಸ್, ಇದು ಇಡಮ್ ಪ್ಲೇಸ್ ಅಂತ ಹೇಳ್ಬಿಟ್ಟು ನಿಜ್ಗಲ್ ಬೆಟ್ಟ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗೈಸ್. ಇಲ್ಲಿ ಏನು ಸುಮ್ಮನೆ ಅಲ್ಲ ಗೈಸ್, ನಾನು ಹೋಗ್ತಿರೋದು ಸುಮ್ಮನೆ ಬಂದ್ಬಿಟ್ಟು ಕೇಳ್ತಿರೋದು ಅಲ್ಲ ಪುಟ, ಸುಮ್ಮನೆ ಬೆಟ್ಟಾಗಿ ಬಂದ್ಬಿಟ್ಟು ಏನೂ ಇಲ್ದಲೆ ಹೋಗ್ತಿದ್ಯಾ ಅಂತ ಕೇಳ್ತಿರ್ಬೋದು. ಅದಕ್ಕೆ ಹೇಳೋದು ಸಿಂಪಲಾಗಿ ಒಂದು ಉತ್ತರ ಕೊಡ್ತೀನಿ. ಸಿಂಪಲಾಗಿ ಉತ್ತರ ಏನೀಗ ನಮ್ಗೆ ಸುಮ್ಮನೆ ಬರೋಲ್ಲ, ನಾನು ಯಾವತ್ತು ಬಂದ್ರೂ. ಈಗ ಡೈರೆಕ್ಟು ಹೋಗಿ ಬೆಟ್ಟದ ಮೇಲೆ ಹತ್ತಿ, ಮೇಲ್ಗಡೆ ಬೆಟ್ಟದ ಮೇಲೆ ಹತ್ತಿ ಡೈರೆಕ್ಟ್ ಹೋಗಿ ಮಟನ್ ಬಿರಿಯಾನಿ ಮಾಡಿ 1-2 kg ಕಬಾಬ್ ತಿಂದರೆ ಅದನ್ನೇ ಮಾಡೋಕ್ಕೆ ಹೋಗ್ತಿರೋದು. ಈಗ ಆದಷ್ಟು ಬೆಟ್ಟ ಹತ್ತಕ್ಕೆ ಹೋಗ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಗೈಸ್. ಬೇಗ ಬನ್ನಿ. ಅದಕ್ಕಿಂತ ಮುಂಚೆ ಮತ್ತೆ ಕೇಳೋದು ಏನು ಅಂದರೆ, ಬೇಗ ಯಾರೋ ಹೊಸ್ದಾಗಿ ವಿಸಿಟ್ ಮಾಡಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 100 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದರೆ ಸ್ವಲ್ಪ ಆಕ್ಸೆಸರೀಸ್ ನಾನು ತಾಣ್ತೀನಿ. ಅಂದರೆ ಐ ಥಿಂಕ್ ಮೀನ್ಸ್ ಸ್ಟ್ಯಾಂಡು, ಕ್ಯಾಮ್ರಾ ಆ ಥರ ತಗೊಳ್ಳೋಣ ಅಂತ ನನಗೂ ಆಸೆ. ಯಾಕಂದರೆ ಚೆನ್ನಾಗಿ ವ್ಲಾಗ್ ಮಾಡಿ ಹೋಗೋಣ ಅಂತ ನನಗೂ ಆಸೆ ಇದೆ ಗೈಸ್. ಅದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಬನ್ನಿ. ಅಂದರೆ ನಾನು ಏನಂತ ಕೇಳ್ತಾ ಇದ್ದೀನಪ್ಪ ಅಂದರೆ, ನಾನು ದುಡ್ಡು ಮಾಡೋಕ್ಕಂತ ಹೇಳ್ತಿರೋದು ಮೇನ್ ಥಿಂಗ್. ಫಸ್ಟ್ ಆಫ್ ಆಲು ನಾನು 1K ಸಬ್ಸ್ಕ್ರೈಬ್ ಕಂಡು ಸಪೋರ್ಟ್ ಇರುತ್ತೆ, ನೋಡ್ತಾರೆ ನನ್ನ ವೀಡಿಯೋಸ್ ಅನ್ನೋದು ನಂಬಿಕೆ ಮೇಲೆ ತಗೊಂಡು ಮಾಡ್ತೀನಿ. ಹಾಗೆ ಈಗ ಸ್ವಲ್ಪ ಹತ್ರ ಬಂದಿದ್ವಿ, ಬೆಟ್ಟ ಹತ್ತ ಟೈಮ್ ಬಂದಿದ್ದೀವಿ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಅದರಲ್ಲೇ ಹತ್ತುತ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಈಗ ಹತ್ಕೊಂಡೆ ಸುಸ್ತು ಮಾತ್ರ ಆಗ್ತಿದೆ ಗೈಸ್. ಏನೋ ಬೆಟ್ಟ ಹತ್ತಕ್ಕೆ ಸುಸ್ತಾಗ್ತಿಲ್ಲ, ಇಲ್ಲಿ ಮೇಲ್ಗಡೆ ಹತ್ತೊಂದು ಸುಸ್ತಾಗ್ತಿದೆ. ಹೋಗೋಣ ಬನ್ನಿ. ಈಗ ಫೈನಲಿ ಅರ್ಧ ಅರಿವಿಗೆ ಇಲ್ಲಿ ಏನೋ ಸಮಥಿಂಗ್ ಕೊಟ್ಟಿದ್ದಾರೆ. ಬನ್ನಿ ಅದನ್ನು ರೀಡ್ ಮಾಡೋಣ. ನೋಡ್ತಿರ್ಬೋದು, ಇಲ್ಲಿ ಏನೋ ಒಂಥರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನೋ ಕರ್ನಾಟಕ ಅರಣ್ಯ ಇಲಾಖೆ ನಿಜ್ಗಲ್ಲು ಶ್ರೀ ಸಿದ್ಧಗಂಗಾ ಬೆಟ್ಟ ದೇವಸ್ಥಾನ ಪ್ರದಕ್ಷಿಣಾ ಅರಣ್ಯ ಮೇಲಯ ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ವಿಭಾಗ ಅಂತಿದೆ. ಅದಕ್ಕೆ ನಮಗೇನೋ ಬಂದಿರೋದು ಏನು ಈ ಸುಂದರವಾಗಿರೋ ಕಾಡು ಥರ ಇರೋ ನೋಡೋಕ್ಕೆ. ಬನ್ನಿ ಬೇಗ ಬರೀ ನಮಗೂ ಗೊತ್ತಿರೋದನ್ನು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ತೋರಿಸ್ಬಿಡ್ತೀನಿ. ಇಲ್ಲಿ ಏನೋ ದೇವರಿನ ಪಾದ ಇದೆ. ಇಲ್ಲಿ ನೋಡ್ತಿರ್ಬೋದು, ಏನೋ ದೇವರಿನ ಪಾದ ಇದೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಹಂಗೆ ಆಶೀರ್ವಾದ ತಳಿ ನೋಡ್ತಿರೋರು ತಾಳಿ ಬೇಗ ತಾಳಿ ಆಶೀರ್ವಾದ. ದೇವರೇ ನಮಸ್ಕಾರ ಅಂತ ಹೇಳಿ 3 ಸಲ ನಮಸ್ಕಾರ ಮಾಡ್ತೀನಿ. ನನಗೆ ನಿಮಗೂ ಅಷ್ಟೇ. ಬನ್ನಿ ಹತ್ತೋಣ ಮತ್ತು ಬೆಟ್ಟನ. ಈಗ ಫೈನಲಿ ಮೆಟ್ಲು ಹತ್ತುತ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಫಾಸ್ಟ್ ರನ್ನಿಂಗ್. ಈಗ ಫೈನಲಿ ನೋಡ್ತಿರ್ಬೋದು ಯಾವ ಥರ ಇದೆ ಈ ನಮ್ಮ ಟ್ರಕ್ಕಿಂಗ್. ಸ್ವಲ್ಪ ಸೈಕಾಗಿಂತ ನಾವು ಎಲ್ಲರೂ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದಾರೆ, ಬಟ್ ನಾವಿನ್ನ ಎನರ್ಜಿ ಕಳ್ಕೊಬೋದು. ಗೈಸ್ ನೋಡಿದ್ರು ಈ ಹತ್ತಿರೋದೇ ಸ್ವಲ್ಪ ಒಂದು 200 ಅಷ್ಟೇ, ಒಂದು 100 ಮೆಟ್ಲನ್ನು ಹತ್ತಿದ್ದೀವಿ ಅಷ್ಟೇ. ಆದರೆ ಹೆಣ್ಮಗು ಅಂತ ಕೂತ್ಕೊಂಡಿದ್ದಾರೆ. ಬನ್ನಿ ಇನ್ನೂ ಫುಲ್ಲು ಟಾಪಲ್ಲಿ ರಿವ್ಯೂ ನೋಡೋದು ಇನ್ನೂ ಕಾಯ್ತಾ ಇದ್ದೀವಿ. ಬರೋಕ್ಕೆ ಕಾಯ್ದಲ್ಲ ಗೈಸ್. ಈಗ ಫುಲ್ಲು ಮುಂದೆ ಹೋಗ್ಬಿಟ್ಟು
ಹೋಗ್ಬಿಟ್ಟು ಅಲ್ಲಿ ಹೋಗಿ ಚಿಕನ್ನು ಮಟನ್ ಮಾಡ್ಕೊಂಡು ತಿಂತೀವಲ್ಲ ಅವಾಗಿನ್ನ ರಿಯಾಲಿಟಿ ಮಜಾ. ಈಗ ಮುಂದೆ ಒಳ್ಳೆ ಫುಲ್ ಸ್ಲ್ಯಾಂಟ್ ಆಗಿದೆ ಏನೇನೋ. ಹಾಂ ಇನ್ನು ಮುಂದೆ ಹೋದ್ರಿ ನೋಡಿ, ಇದು ಇನ್ನೂ ಸೈಕ್ ಆಗಿದೆ. ಸೈಕ್ ಇದು ಮಾಡೋದಿಲ್ಲ ಸೈಕ್ ಅನ್ನಂಗೆ. ಮುಂದೆ ಮತ್ತೆ ಟ್ರಕ್ಕಿಂಗ್ ಥರ ಇದೆ ಬನ್ನಿ ಗೈಸ್. ಈಗ ಇದು ರಿಯಾಲಿಟಿ ಇಷ್ಟ ತನಕ ಮೆಟ್ಲತ್ತಿದ್ದಾಯಿತು. ರಿಯಾಲಿಟಿ ಟ್ರಕ್ಕಿಂಗ್ ಅಂದರೆ ಇದು. ಇನ್ನೊಂದ್ಸಲಿ ಬರಬೇಕು ಅನ್ಸುತ್ತೆ ನೋಡಿ ಯಾವ ಥರ ಇದೆ. ಇಲ್ಲಿ ಬಿಡೋ ಲೆವೆಲ್ಲೇ ಬೇರೆ ನೋಡ್ತಿರ್ಬೋದು. 10 ಲೆವೆಲೇ ಮೂಡು ಬೇರೆ ಅಂತ ನೀವು ನೋಡ್ತಿದ್ದೀರಾ ಈ ಚಿರು ಲೈವ್. ಈಗ ವ್ಲಾಗಲ್ಲಿ ಯಾರಾದ್ರೂ ಹೊಸ್ದಾಗಿ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಲೈವ್ಗೆ. ಈಗ ಮುಂದೆ ಬಂದಿದ್ದೀವಿ ನೋಡ್ತಿರ್ಬೋದು. ಈಗ ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೇಲೆ ಬಂದಿದ್ದಾಯಿತು. ಏನು ನಾನು ಹೇಳ್ತಾನೆ ಸ್ಟಾರ್ಟಿಂಗ್ ಬಂದಾಗ ಹಿಂದೂ ಮುಸ್ಲಿಂ 2 ದೇವಸ್ಥಾನ ಒಂದೇ ಅಂತ ಕುತ್ಕೊಂಡು ಮಾತಾಡೋಣ ಬಂದಿಗೆ ಸಂಗ ಸುಸ್ತಾಗ್ಬಿಟ್ಟಿದೆ. ಅದು ಇಲ್ಲಿ ದೇವರಿದೆ, ಗಣೇಶ ಇದೆ, ಶಿವ ಇದೆ, ಪಾರ್ವತಿನೂ ಏನೋ ಇದೆ. ದೇವ್ರನ್ನ ತೋರಿಸ್ತೀವಿ. ಒಳಗಡೆ ನೋಡ್ತಿರ್ಬೋದು ಇಲ್ಲಿ ಗಣಪತಿ ಇದೆ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಪೇಂಟಲ್ಲಿ ವೈಟ್ ಏನೋ ಮಾಡಿ ಐ ಥಿಂಕ್ ಅಭಿಷೇಕ ಮಾಡಿರಬೇಕು. ಬನ್ನಿ ತಗೊಂಬಿಡೋಣ. ಈಗ ಮುಸ್ಲಿಂ ದೇವಸ್ಥಾನ ತೋರಿಸ್ತೀವಿ. ಮುಸ್ಲಿಂ ದೇವಸ್ಥಾನ ಗಾಸ್ ಏನೋ ಅಷ್ಟಿರ್ಬೋದು. ಪಾರಿಸಿಸ್ ಏನೋ ಅಂತ ನನಗೂ ಗೊತ್ತಿಲ್ಲ, ಮುಸ್ಲಿಂ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಏನೋ ದೇವರಿಗೆ ಪೂಜೆ ಮಾಡಿ ಫ್ಲ್ಯಾಗ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಓಪನ್ ಇದೆ, ಇಲ್ಲಿ ಮಾಡಿದ್ದಾರೆ. ಇನ್ನು ಏನೋ ಎಂಟ್ರಿ ಮಾಡ್ತಿದ್ದಾರೆ. ಇಲ್ಲಿ ಇನ್ನು ಡಿಸೈನಿಂಗ್ ಇದೆ. ಇಲ್ಲಿ ಏನೋ ಒಂಥರ ನದಿ ಟೈಪ್ ಏನೋ ಮಾಡಿದ್ದಾರೆ. ಇಲ್ಲಿ ನೋಡ್ತೀವಿ. ಇಲ್ಲದ್ರೆ ಏನೋ ಎಂಟ್ರೆನ್ಸ್ ಮುಂದೆನೇ ಏನೋ ನಿಧಿ ಥರ ಏನೋ ಐ ಥಿಂಕ್ ಬೆಟ್ಟದಿಂದ ಮೇಲ್ಗಡೆ ಬಂದಿರೋದಂತ ಅಂತಂದು ಒಂದು ಸ್ವಲ್ಪ ಕ್ಲೀನಾಗೇನಿಲ್ಲ, ಕ್ಲೀನಿಶ್ ಇದೆ. ಗ್ರೀನ್ ಇದೆ. ಈಗ ಮೇಲ್ಗಡೆ ಇನ್ನೂ ಒಂದು ಟೈಪ್ ದೇವಸ್ಥಾನ ಇದೆ, ಹಿಂದೂ ದೇವಸ್ಥಾನ ಅನ್ಕೊಂತೀನಿ ಐ ಥಿಂಕ್. ಬನ್ನಿ ಅದನ್ನು ನೋಡ್ಬಿಡೋಣ. ನಾನು ಬೆಟ್ಟದ ಮೇಲೆ ಹೋಗ್ಬೇಕು ಅಂತ ಹೋಗೋಣ ಬನ್ನಿ. ಲಾ 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 ಲಾ. ಈಗ ಮೇಲೆ ಹೋಗ್ತಾ ಇದ್ದೀವಿ ಅಂತ ಚಿರ್ತೆ ಇದೆ ಅಂತ ಸ್ವಲ್ಪ ಜೀವ ಭಯ ಆಗ್ತಿದೆ. ಮುಂದೆ ನೋಡ್ರೆ ಜಾಗನೇ ಇಲ್ಲ. ನಾನು ಹೋಗ್ಬೇಕಿರೋದು ಇಲ್ಲಿಂದ ನೋಡ್ತಿರ್ಬೋದು. ಇಲ್ಲಿಂದ ಹೋಗ್ಬೇಕಿರೋದು. ಇಲ್ಲಿಂದನೇ ಹೋಗ್ತಾಯಿದ್ದೀನಿ. ಒಳ್ಳೆ ಗ್ರೀನಾಗಿದೆ ನೋಡಿ, ಎಲ್ಲ ಗ್ರೀನಿಶ್ ಆಗಿದೆ. ಗ್ರೀನ್ ಅಂತಲೇ ಇದೆ. ಗ್ರೀನ್ ಟೈಪ್ ಆದ್ರೆ ಇಂಥ ಪ್ಲೇಸ್ ವ್ಲಾಗ್ ಮಾಡೋಕ್ಕೆ ಏನೋ ಒಂಥರ ಖುಷಿ ಗೈಸ್. ಅದು ರೀಸೆಂಟಾಗೆ ಬರ್ತಿರೋ ವ್ಲಾಗೂ ಅಷ್ಟೇ ಏನೋ ಕಡಿಮೆ ನಿಮಿಷ ಇದೆ ಗೈಸ್. ಅದು ಯಾಕಂದರೆ ಮಾಡಬೇಕು ಅಂತಲೇ ಇರಲಿಲ್ಲ, ನಾನು ಸುಮ್ಮನೆ ಸಿಂಪಲಾಗಿ ಮಾಡಿದ್ದೆ. ಬಟ್ ಈ ವಿಡಿಯೋ ಲಾಂಗ್ ಟೈಮಲ್ಲಿದೆ. ಈ ಲಾಂಗ್ ಟೈಮ್ ವ್ಲಾಗ್ ಮಾಡೋದೇ ಬೇರೆ. ಬಟ್ ಟೂರಿಸ್ಟ್ ಎಲ್ಲ ನೋಡಿ ದೇವಸ್ಥಾನ ಸೈಕಿದೆ ಅಂತ. ಇಲ್ಲಿ 3 ಮೆಂಬರ್ಸು ಫೋಟೋ ವಿಡಿಯೋ ತಗೊಂಡಿದ್ದಾರೆ. ಇಲ್ಲಿ ಒಳ್ಳೆ ಬೋರ್ಡ್ ಥರ ಇದೆ. ಈಗ ಹಂಗೆ ಫೋಟೋ ತಗೊಂಡಾಯಿತು. ಇಲ್ಲೊಂದು 3 ಮೆಂಬರ್ಸ್ ನನಗೆ ಗೊತ್ತಿರೋರು ಸಿಕ್ಕಿದ್ರು. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅಂತ ನೋಡು. ಬನ್ನಿ ಹಂಗಾರೆ ಮುಂದೆ ಟ್ರಾವೆಲ್ನ ಕಂಟಿನ್ಯೂ ಮಾಡೋಣ ಗೈಸ್. ಈಗ ಮುಂದೆ ಹೋಗ್ತಾ ಇರೋ ಈಗ ಬೀಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಹಳೆ ಬೀಟ್ ಥರ ಇದೆ ಗೈಸ್. ಬನ್ನಿ ಒಂದ್ಸಲ ರಿವ್ಯೂ ನೋಡ್ತಿರೋ ಗೈಸ್. ಭಾಳ ಬಿದ್ದೋಗಿರೋಂಗಿದೆ ಒಂಥರ ನೋಡಿ. ಅಲ್ಲಿ ಸ್ಕೋಪ್ ಹಾಕೋದು ಒಂದು ಝೂಮ್ ಮಾಡೋದು ಒಂಥರ ಒಂದೇ ಥರ ಇದೆ. ಏನೋ ಇಡ್ಕೆ ಎಲ್ಲ ಬಿದ್ದೋಗಿದೆ, ಏನು ಚೆನ್ನಾಗಿಲ್ಲ ಗೈಸ್. ಒಂದ್ಸಲ ನೋಡೋಣ ಬನ್ನಿ ಒಳಗಡೆ. ಏನೇ ಸುಮ್ಮನೆ ಏನು ಹೇಳೋಕ್ಕಾಗಲ್ಲ. ಬ್ಯಾಕ್ ಏನು ಎಂಟ್ರೆನ್ಸ್ ಚೆನ್ನಾಗಿಲ್ಲ ಅಂದರೆ ಇನ್ಸೈಡ್ ಏನೋ ಡಿಫ್ರೆಂಟ್ ಆಗಿರ್ಬೋದು. ನೋಡೋಣ. ಈಗಲಂತೂ ಇನ್ನೂ ಸೈಕಾಗಿದೆ ನೋಡಿ. ಸುತ್ತಮುತ್ತ ಅಂತೂ ಇನ್ನೂ ಸೈಕಾಗಿದೆ. ಬನ್ನಿ ಮುಂದೆ ಹೋಗೋಣ. ಇಲ್ಲ ಗೈಸ್ ಪಕ್ಕ ಫುಲ್ ಕೆಟ್ಟೋಗಿದೆ ನೋಡಿ. ಫುಲ್ ಕೆಟ್ಟೋಗಿದೆ. ಒಳಗಡೆ ಏನೂ ಇಲ್ಲ. ಈಗ ಹಿಂದ್ಗಡೆ ಸ್ವಲ್ಪ ಸ್ಲಿಪ್ ಅದಂತೂ ಡೈರೆಕ್ಟ್ ಇದೆ. ಅಲ್ಲಿ ಚೆನ್ನಾಗಿರ್ಬೋದು, ಹೇಳೋಕ್ಕಾಗಲ್ಲ. ಏನು ಬಿಲೀವ್ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಫಾಲ್ಟ್ ಬನ್ನಿ ಇಲ್ಲಿ ನೋಡೋಣ.
ಏನಿಲ್ಲ ಇಲ್ಲಿ ಚೆನ್ನಾಗಿಲ್ಲ. ಈ ದೇವಸ್ಥಾನ ಮಾತ್ರ ಚೆನ್ನಾಗಿ ಏನೋ ಈಚೆ ಕಡೆ ಬ್ಯಾಕ್ಗ್ರೌಂಡ್ ಎಲ್ಲ ಏನೋ ಕೆಟ್ಟೋಗಿರಂಗೆ ಇದೆ. ಬಟ್ ಇಲ್ಲಿ ಒಳಗಡೆ ಮಾತ್ರ ದೇವ್ರು ಮಾತ್ರ ಚೆನ್ನಾಗಿದೆ. ಈಚೆ ಕಡೆ ಚೆನ್ನಾಗಿಲ್ಲ. ಉಗ್ರ ನರಸಿಂಹ ಅಂತೆ. ಅದೇ ಬಾಳ್ವಿದ್ದ ಮಂಟಪದಿದೆ. ಆದರೆ ಎಲ್ಲ ಇಲ್ಲಿ ಪೂಜೆ ಮಾಡ್ಬಿಟ್ಟಿಟ್ಟೋಗಿ ಅಷ್ಟೇ. ಇದ್ರ ಪಕ್ಕದಲ್ಲ ಇನ್ನೂ ಒಂದು ದೇವರು, ಎಂಥದ್ದು ಹೆಸರು ಅಂತ ಅಲ್ಲಿ ದೇವರೇನ ವಿಗ್ರಹ ಇತ್ತು. ಅದನ್ನು ನಿಧಿಗಳ್ಳರು ತೆಗೆದಿದ್ದಾರೆ ಗೈಸ್. ಇಲ್ಲಿ ಎಲ್ಲ ನಿಧಿ ಇತ್ತು ಗೈಸ್. ಇಲ್ಲಿ ದೇವ್ರು ಇದ್ದಿದ್ರ ನಿಧಿ ಇತ್ತಂತ ಗೈಸ್. ಇಲ್ಲಿ ನಿಧಿ ಇದ್ದತ್ರ ನಿಧಿಗಳ್ಳರು ಬಂದ್ಬಿಟ್ಟು ಎಲ್ಲ ದೇವ್ರ ವಿಗ್ರಹ ನಿಧಿಗೋಸ್ಕರ ದೇವ್ರ ವಿಗ್ರಹನ ತೆಗ್ದು ಅದನ್ನು ಏನೋ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಅಂತೆ. ಇಲ್ಲಿದ್ದ ಒಬ್ಬರು ಹೇಳಿದ್ರು ನಮಗೆ. ಇಲ್ಲಿ ನೋಡ್ತಿರ್ಬೋದು ಹೆಂಗಿದೆ ಒಳಗಡೆ ಹೋಗಕ್ಕೆ ನನಗೆ ಸಖತ್ ಭಯ ಆಗ್ತಿದೆ ಅಂತ ಹೇಳ್ಬೋದು. ಅಲ್ಲಿ ನೋಡಿ ಏನೋ ಇದೆ ಸ್ವಲ್ಪ ದೇವಸ್ಥಾನ ಎಲ್ಲ ಡೆಮಾಲಿಶ್ ಡಿಸ್ಟ್ರಾಯ್ ಮಾಡಿಬಿಟ್ಟು ಹೋಗಿದ್ದಾರೆ. ತಗೊಂಡೋಗಿ ನಿಧಿನ ಸುಮ್ಮನೆ ತಗೊಂಡೋಗ್ಬಿಟ್ಟು ಏನೋ ಮಾಡಿದ್ದಾರೆ ಗೈಸ್. ಇಲ್ಲೊಂದು ಒಳ್ಳೆ ಸೈಕ್ ವ್ಯೂ ಇದೆ ನೋಡಿ, ಬೇಕಾದ್ರೆ ಒಂದು ಫೋಟೋ ತಗೋಣ. ಇನ್ನು ಸೈಕ್ ಆಗಿರೋ ಬೆಟ್ಟ. ಈಗ ನಾವು ಇಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ ಈಗ ಡೈರೆಕ್ಟ್ ಫುಲ್ಲು ಟಾಪಿಗೆ ಹೋಗ್ಬೇಕು ಗೈಸ್. ಬನ್ನಿ ಈಗ ತಗೋಣ. ಈಗ ಅಲ್ಲೆಲ್ಲ ಯಾರೋ ಕ್ಯಾಮ್ರಾಗೆ ಸ್ಟಾರ್ಟ್ ಆದರು. ಅವರೇ ಏನು ಹೇಳಿದ್ರೆ ಅವರು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಇಲ್ಲಿ ಫುಲ್ ಗಾಡಿ ಸ್ವಲ್ಪ ಸೌಂಡ್ ಕಡಿಮೆ ಬಂದಿದೆ. ಇಲ್ಲಿ ಭಜನೆಗೆ ಇಷ್ಟೊಂದಾಗ ಬನ್ನಿ ಗೈಸ್. ರಾಂಗ್ ರೂಟಲ್ಲಿ ಹೋಗ್ಬಿಟ್ಟಿದ್ವಿ ಫುಲ್ ಲೈಟಲ್ಲಿ. ಈಗ ಅಲ್ಲೊಂದು ದೇವಸ್ಥಾನ ಇದೆ ಅಂತೆ. ಅಲ್ಲಿ ಕಾಣಿಸ್ತಿದ್ರ ಅಲ್ಲಿ ದೇವಸ್ಥಾನ ಬಿಡೋಣ ಜೊತೆಗೆ. ಎಷ್ಟು ಮೆಟ್ಲು ಹತ್ತದ ಈಗ ಕಾಣಿಸ್ತಿದೆಯಲ್ಲ ಮ್ಯಾಲ್ಗಡೆಲ್ಲ ಫುಲ್ಲು ಆರೆಂಜ್ ಮಾಡಿಬಿಟ್ಟಿದ್ದಾರೆ. ಆರೆಂಜ್ ಎಲ್ಲ ಮಾಡಿದ್ದಾರೆ. ನನಗಂತೂ ಫುಲ್ ಸ್ಟ್ರೆಸ್ ಆಯಿತು. ಸುಮ್ಮನೆ ಅಲ್ಲಿ ಹೋಗಿ ಜೈ ಶ್ರೀರಾಮ್ ತಗೋತಾರೆ. ಆ ಕಡೆ ಆಂಜನೇಯನ ಡ್ರಾಯಿಂಗ್ಗೆ ಮಾಡ್ಬಿಟ್ಟಿದ್ದಾರೆ. ಅಂದರೆ ಅಷ್ಟೇ. ಈ ಬಂದಿದ್ದಾರೆ ಇಲ್ಲಿ ಆಯ್ತು ಕೋತಿಗಳೆಲ್ಲ ಅಟ್ಯಾಕ್ ಮಾಡಿ ಸರ ಜಾಮ್ ಆಗಿದೆ. ಕೋತಿಗಳೆಲ್ಲ ಅಟ್ಯಾಕ್ ಮಾಡಿ ಓಕೆ ಈಗ ಟ್ಯಾಪ್ ಅಂತಿದ್ದೀವಿ. ಈಗ ಫುಲ್ಲು ಇನ್ನೂ ಸ್ವಲ್ಪ ಹೈಟ್ ಹೋಗ್ತಾಯಿದ್ವಿ. ಇನ್ನು ಎಷ್ಟು ಹೋಗ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಈ ವಿಡಿಯೋ ಇನ್ನೊಂದು ಸ್ವಲ್ಪ ದೂರ ಅಂತೆ ಇಲ್ಲಿ ಕೂತಿದ್ದೊಬ್ರು ಹೇಳಿದ್ರು. ಇನ್ನು ಚಿಕನ್ ಮಟನ್ ತಿನ್ನೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿರುತ್ತೆ. ಈಗ ನೋಡಿ ಇಲ್ಲಿ ಯಾವ ಥರ ಹತ್ತುತ್ತಾ ಇದ್ದಾರೆ ಮೇಲ್ಗಡೆ. ಇಲ್ಲಿ ಒಂದು ಒಳ್ಳೆ ಸೈಕಾಗಿರೋ ಮರ, ಹುಂಚೆಣ್ಣು ಮರ ಇದೆ. ಮೇಲ್ಗಡೆ ಟವರ್ನ ಇದೆ. ಹಿಂಗೆ ಜನಗಳೆಲ್ಲ ಹತ್ತುತ್ತಾ ಇದ್ದಾರೆ. ಈಗ ಅದೇ ಜಾಗದಲ್ಲಿ ನಾವು ಹತ್ತೋಣ ಬನ್ನಿ. ಫೈನಲಿ ಇಲ್ಲಿ ಬಂದ್ಬಿಟ್ಟು ಬೆಟ್ಟದಲ್ಲಿ ನೋಡಿ ಫುಲ್ಲು ಜನ ಇದ್ದಾರೆ. ಸಖತ್ ಜನಗಳು ಇದ್ದಾರೆ. ಹಾಗೆ ಬನ್ನಿ ನೆಕ್ಸ್ಟ್ ಮುಂದೆ ಕಡೆ ಹೋಗೋಣ. ಈಗ ಕೋತಿ ಬಡ್ಸಪ್ಪ. ಫೈನಲಿ ರೀಚ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಈಗಂತೂ ಫುಲ್ಲು ನಾವು ಪಾವ ಎಲ್ಲ ಫುಲ್ಲು ಗಾಡಿ ನೋಡಿದ್ರೆ ಶರ್ಟ್ಗಳೆಲ್ಲ ಫೈನಲ್ ಇದೆಲ್ಲ ಅಷ್ಟೇ ಸಿಗಬೇಕು. ಇಲ್ಲಿ ಟೀಮ್ ಇರೋದು ಗೈಸ್ ಬರೇ ನಮ್ಮ ಜೊತೆಗೆ ಬಂದಿರ್ಬೇಕು ಅಷ್ಟೇ ಗೈಸ್. ಇಲ್ಲಿ ಅಲ್ಲಿರೋರೆಲ್ಲ ಗೈಸ್ ನನ್ನ ಜೊತೆ ಬಿಟ್ಟು ನನ್ನ ಜೊತೆಗೆ ಬಂದಿರೋ ಅಷ್ಟೇ ಗೈಸ್. ಅಂದರೆ ನಾವೆಲ್ಲ ಕಾರಲ್ಲಿ ಬಂದು ಅಂದರೆ ಅವ್ರ ಜೊತೆ ಬಂದಿರೋ ಬಿಟ್ಟರೆ ಇನ್ನು ಸಪ್ರೇಟಾಗಿ ಪ್ರೈವೇಟಾಗಿ ಯಾರೂ ಬಂದಿರೋ ಅಷ್ಟೇ. ಇಲ್ಲಿ ನಮ್ಮ ಜೊತೆ ಬಂದಿರೋ ಅಷ್ಟೇ ಇರೋದು. ಈಗ ಇನ್ನೇನು ಎಲ್ಲ ನೋಡಿದ್ದಾಯಿತು. ಮೇಯ್ನ್ ಇರೋದು ಗೈಸ್ ಈಗ ಚಿಕನ್ ಮಾಡೋದು, ಮಟನ್ ಮಾಡೋದು, ಬಿರಿಯಾನಿ ಮಾಡೋದು, ಕಬಾಬ್ ಮಾಡೋದು, ತಿನ್ನೋದು. ಬನ್ನಿ ಬಂದಿದ್ವಲ್ಲ ಆಮೇಲೆ ಅಂದರೆ ಇದೇ ಗೈಸ್ ಇದೆ ಲಾಸ್ಟ್. ಅಂತ ಬಂದಿದ್ದು ರೋಡು ಇದು. ಫಸ್ಟು ಅಲ್ಲಿಂದ ಬಂದೆ. ಅಲ್ಲಿಂದ ಬಂದು ಹಿಂಗೆ ಬಂದು ಈ ಫುಲ್ಲು ಪೀಕಲ್ಲಿದೆ. ಆಕಾಶ ಕಾಣಿಸ್ತಾ ಇದೆ. ಇನ್ನು ಬಿಟ್ಟರೆ ಇಲ್ಲಿ ಏನೋ ಕಾಣಿಸ್ತಿಲ್ಲ ಅಷ್ಟೇ. ಇಲ್ಲಿ ಏನೋ ಬರೆದಿದ್ದಾರೆ ಬೆಟ್ಟದ ಮೇಲೆ ಏನೋ
ಬರೆದಿದ್ದಾರೆ. ಇಲ್ಲಿ ಸೈಕ್ ಆಗಿದೆ ಅಂತಲೇ ಹೇಳ್ಬೋದು ಗೈಸ್ ಈ ವ್ಲಾಗ್ ಅಂತೂ. ಅಂದರೆ ಇನ್ನೂ ವ್ಲಾಗ್ ಮುಗ್ದಿಲ್ಲ, ಸೈಕ್ ಆಗಿದೆ ಅಂತ ಮುಂಚೆನೇ ಹೇಳ್ತೀನಿ. ಈಗ ಮತ್ತೆ ಇದು ಇನ್ನೂ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲ ಏನೋ ಇದೆ, ಬೆಟ್ಟದ ಸಂಧಿ ಓಪನ್. ಇಲ್ಲಿ ಜನ ಇಲ್ಲಿಂದ ಇಳಿತಿರೋ ರಿವ್ಯೂ ಪ್ಲೇಸಿಂದ ಪೀಕಿಂದ ಇಳಿತಿರೋ ಜನಗಳು ನೋಡಿ ಯಾವ ಥರ ಇಳಿತಿದ್ದಾರೆ. ಗುಂಡಿ ದೇಗ್ತಾ ಇದ್ದಾರೆ. ಇಲ್ಲಿ ಊಫ್ ಅಂದ್ರೆ ಹಾರ್ಕೊಂಡಾಗ ಅಲ್ಲಿ ಬ್ಲೂ ಕಲರ್ ಶೆಲ್ಟ್ ಹಾಕಿರೋ ಹುಡುಗಿ ಹೆಣ್ಮಗು ಅಂತ ಮಾತಾಡೋದಕ್ಕಾಗಲ್ಲ. ಹೆಣ್ಮಗು ಕೊಡುಗು ಜಾಸ್ತಿ ಜನ ಇದ್ದಾರೆ. ಹಾರ್ಕೊಂಡು ಲೈನು ಒಳ್ಳೆ ಟ್ರೈನ್ ಹೋದಂಗೆ ಹೋಗ್ತಿದ್ದಾರೆ ಎಲ್ಲ. ವಿಡಿಯೋ ತನಕ ಸ್ಟಾರ್ಟ್ ಆದಂಗೆ ಅಂತ ಹೇಳ್ತಿರೋದು ಚಿಕನ್ ಮಟನ್ ಬಗ್ಗೆ. ಬನ್ನಿ ಈಗ ಚಿಕನ್ ಮಟನ್ ಮಾಡೋಣ. ನೋಡಿ ಸ್ಟವ್ ಇದೆ, ಇಲ್ಲಿ ಕಬಾಬ್ ಗರಿ ಅಂತ ಕರೆದಿ ಹೋಟೆಲ್ ಆಗ್ತಿದ್ದಾರೆ. ಬಾಯಲ್ಲಂತೂ ಬನ್ನಿ ಜಮಾಯಿಸಿ ಜೊತೆ ಬಿರಿಯಾನಿ ಮಟನ್ ಬಿರಿಯಾನಿ ಅದು ಎಷ್ಟು ಸೀದಾ ಊಟ ರೆಡಿ ಆಗಿದೆ ಅಂದ್ರೆ ಇಲ್ಲಿ ಕಬಾಬ್ ಇದೆ. ಎಷ್ಟು ಅದಕ್ಕೆ ಕೆಲಸ ಮಾಡ್ತೀರಾ ಬನ್ನಿ ಜಮಾಯಿಸೋಣ. ಹಂಗೆ ಇಲ್ಲಿ ನೋಡ್ತಿರೋರು ತಿನ್ನಬೇಕು ಅಂದರೆ ತಗೊಳ್ಳಿ, ಹಿಂಗೆ ಇಟ್ಕೊಳ್ಳಿ ಬಾಯಿಗೆ. ಗೈಸ್ ಬನ್ನಿ, ಇಟ್ಸ್ ಫೋಟೋ ಟೈಮ್. ಆಲ್ ಆಲ್ಬಮ್ ಫ್ರಮ್ ಫಸ್ಟ್ ಟು ಲಾಸ್ಟ್.